ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ ಜೂನ್ 13ರಂದು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮುದಾಯದ ವಧು-ವರರ ಸಮಾವೇಶ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಂಘದ ಅಧ್ಯಕ್ಷ ಚೊಕ್ಕಾಡಿ ಎನ್. ಅಪ್ಪಯ್ಯ, ಶನಿವಾರ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿಯ ಕೊಡಗು ಗೌಡ ಸಮಾಜದ ಸಭಾಂಗಣದಲ್ಲಿ ಸಮಾವೇಶ ನಡೆಯಲಿದ್ದು 9:30ಕ್ಕೆ ವಧು-ವರರ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಎಂದರು. ನೋಂದಣಿ ಶುಲ್ಕ ₹500 ಪಾವತಿಸಬೇಕು. ವಧು-ವರರು ಕಡ್ಡಾಯವಾಗಿ ಭಾಗವಹಿಸಬೇಕು. ವಧುವಿಗೆ 18 ಹಾಗೂ ವರನಿಗೆ 21 ವರ್ಷವಾಗಿರಬೇಕು. ಪೋಸ್ಟ್ ಕಾರ್ಡ್ ಅಳತೆಯ ಫೋಟೋ, ಜಾತಕ, ಆಧಾರ್ ಕಾರ್ಡ್, ವಿದ್ಯಾರ್ಹತೆ, ಉದ್ಯೋಗ ಮತ್ತಿತರ ಮಾಹಿತಿಯನ್ನು ನೀಡಬೇಕು. ಈ ಸಮಾವೇಶದಲ್ಲಿ ವಿಶೇಷ ಚೇತನರು, ವಿಧುರ ವಿಧವೆಯರು, ಮರು ವಿವಾಹ ಬಯಸುವವರು, ವಿಚ್ಛೇದಿತರು ಭಾಗವಹಿಸಬಹುದು. ವಿದೇಶಗಳಲ್ಲಿ ಅಥವಾ ಹೊರ ರಾಜ್ಯಗಳಲ್ಲಿ ನೆಲೆಸಿರುವ ಜನಾಂಗದ ಬಂಧುಗಳು ಪಾಲ್ಗೊಳ್ಳಬಹುದೆಂದು ತಿಳಿಸಿದರು. ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ನಮಸ್ಕಾರಗಳು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ ಅದು ರಿಜಿಸ್ಟರ್ಡ್ ಸಂಘ ಇದೆ. ಮಡಿಕೇರಿ ಬುಧವಾರ ಅಪ್ಪಯ್ಯ ರಸ್ತೆ ಅಲ್ಲಿ ಇದರ ಕಚೇರಿ ನಾವು ಹೊಂದಿದ್ದೇವೆ. ಕೊಡಗು ಗೌಡ ಸಮಾಜದಲ್ಲಿ ನಾವೀಗ ಮುಖ್ಯ ಇಂದು ಇವತ್ತು ಪತ್ರಿಕಾ ಗೋಷ್ಠಿ ನಡೆಸೋದು ಉದ್ದೇಶ ಏನಂತ ಹೇಳಿದ್ರೆ, ಇದೇ ತಿಂಗಳು 13ನೇ ತಾರೀಕು 13/6/2026 ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಕೊಡಗು ಗೌಡ ಸಮಾಜ ಆವರಣದಲ್ಲಿ ವಧು-ವರರ ಸಮಾವೇಶ ಇಟ್ಕೊಂಡಿದ್ದೇವೆ. ಈ ಒಂದು ಸಮಾವೇಶವು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಡೆಸಲಾಗುತ್ತದೆ. ಆದ್ದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಅರೇಂಜ್ ಮಾಡಿದ್ದು 9:30 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡ್ತೇವೆ. ಈ ಬಗ್ಗೆ ನಾವು ವಾಟ್ಸಪ್ಪಲ್ಲಿ ಹಾಗೂ ಆನ್ಲೈನ್ ಮುಖಾಂತರ ಕೂಡ ನಾವು ಅವರ ಬಯೋಡಾಟಾ ಅಥವಾ ಅವರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಸೂಚನೆಗಳು, ಅದನ್ನು ಸ್ವಲ್ಪ ವಧು-ವರರು ಪಾಲಿಸಬೇಕಾಗುತ್ತೆ. ಇದರಲ್ಲಿ ವಧು-ವರರು ಕಡ್ಡಾಯವಾಗಿ ಭಾಗವಹಿಸಬೇಕು. ಜೊತೆಗೆ ಅವರ ತಂದೆ ತಾಯಿ ಬಂದರೆ ಒಳ್ಳೆಯದು. ಈ ವಧು-ವರರ ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ನೋಂದಣಿ ಶುಲ್ಕ ₹500 ಇರುತ್ತೆ. ವಧುವಿಗೆ 18 ವರ್ಷ, ವರನಿಗೆ 21 ವರ್ಷ. ವಧು-ವರರ ವಯೋಮಿತಿ ಕಡ್ಡಾಯ ಇರಬೇಕಾಗುತ್ತೆ. ಬೆಳೆದು ನಗರದ ಪ್ರದೇಶದವರ ಹಾಗೆಯೇ ಸ್ಟ್ಯಾಂಡರ್ಡ್ನೆಸ್ಸನ್ನು ಅದನ್ನೇ ಉಳಿಸಿಕೊಂಡು ಹಣಕಾಸು ವಿಷಯದಲ್ಲೂ ಕೂಡ ಶ್ರೀಮಂತರಿದ್ದಾರೆ. ಆದ್ದರಿಂದ ಎಲ್ಲ ಯುವಕರಲ್ಲಿ ಹಾಗೂ ಅವರ ತಂದೆ ತಾಯಿಯರಲ್ಲಿ ನಾವು ಕೊಡಗುಗಳ ನಿವೃತ್ತ ಸಂಘದ ವತಿಯಿಂದ ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ರೈತಾಪಿ ಯುವಕರ ಹತ್ರ ಎಲ್ಲರೂ ಒಂದು ಪ್ರೋತ್ಸಾಹ ನೀಡಿ ಮದುವೆ ಆಗಲಿಕ್ಕೆ ಒಂದು ಉತ್ತೇಜನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಪತ್ರಿಕಾಗೋಷ್ಠಿ ಮಾಡ್ತೀನಿ. ಬೇಕಾದಷ್ಟು ಮ್ಯಾಟ್ರಿಮೋನಿಯಲ್ ಸಂಸ್ಥೆಗಳು ಹುಟ್ಟುಕೊಂಡಿದೆ. ಆದರೆ ಅಲ್ಲಿ ಕೇವಲ ಮಾಹಿತಿ ಮುಖಾಂತರ ಪರಿಚಯ ಆಗುತ್ತೆ ಹೊರತು ನೇರ ಪರಿಚಯ ಆಗೋದಿಲ್ಲ. ನಮ್ಮ ನೌಕರ ಸಂಘ ಏನಿದೆ ಅಂತಂದರೆ ಮುಖ್ಯವಾಗಿ ಒಂದು ವೇದಿಕೆಯನ್ನು ಒದಗಿಸಿಕೊಡ್ತಾರೆ. ಯುವವಾಗತಕ್ಕಂಥ ಯುವಕ ಮತ್ತು ಯುವತಿಯರಿಗೆ ಅಥವಾ ಯಾರೇ ಇರಲಿ ಅವರಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡತಕ್ಕಂಥ ಕೆಲಸ ನಮ್ಮ ಈ ಸಂಸ್ಥೆ ಮಾಡ್ತಾ ಇದೆ. ಹಾಗೆ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಏನು ನಿಗದಿ ಮಾಡಿದ್ದೀವಿ ಅಂತ ಹೇಳಿದರೆ, ಯಾರು ವಿವಾಹಕ್ಕೆ ಮುಂದೆ ಬಂದರೆ ಅವರಿಗೆ ನಾವು ನಿಂತು ರಿಜಿಸ್ಟರ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಮ್ಯಾರೇಜ್ ಇಸ್ ಎ ಸೋಷಿಯಲ್ ಕಾಂಟ್ರಾಕ್ಟ್, ಒಂದು ಸಾಮಾಜಿಕ ಒಪ್ಪಂದ ಅಷ್ಟೇ. ಬಟ್ ಇವತ್ತು ಆ ಸಾಮಾಜಿಕ ಒಪ್ಪಂದ ಸಂಪೂರ್ಣವಾಗಿ ಮುರಿದು ಬೀಳ್ತಾ ಇದೆ. ಸೊ ಇಟ್ ಶುಡ್ ಬಿ ಎ ಲೀಗಲ್ ಕಾಂಟ್ರಾಕ್ಟ್, ಒಂದು ಕಾನೂನುಬದ್ಧವಾದ ಒಪ್ಪಂದ. ಅದು ಭಾಳ ಚೆಂದಾದ ಒಂದು ದೃಷ್ಟಿಯಿಂದ ಯಾರೇ ಬಂದರೂ ಕೂಡ ನಾವು ರಿಜಿಸ್ಟರ್ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಕೂಡ ಅಷ್ಟೇ, ನಮ್ಮ ಒಂದು ಸಂಘ ಒಂದು ಕೌನ್ಸಿಲಿಂಗ್ ಮಾಡಿ ಅವರಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶವನ್ನು ಕೂಡ ನಾವು ಹೊಂದಿದ್ದೇವೆ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸೆಟ್ಟೆಜನ ಗಣಪತಿ, ಖಜಾಂಚಿ ಕುಯ್ಯಮುಡಿ ಅಶ್ವಿನಿ ಕುಮಾರ್, ಕಾರ್ಯದರ್ಶಿ ಕುಂಜಿಲನ ರತ್ನಕುಮಾರಿ, ಸಹ ಕಾರ್ಯದರ್ಶಿ ಕಟ್ರತನ ಲಲಿತಾ ಅಯ್ಯಣ್ಣ ಹಾಗೂ ನಿರ್ದೇಶಕ ಸೂರ್ತಲೆ ರಾಮಚಂದ್ರ ಪಾಲ್ಗೊಂಡಿದ್ದರು.